ಬಳ್ಳಾರಿ ಈ ಹೆಸರನ್ನ ಕೇಳಿದ ಕೂಡಲೇ ನೆನಪಾಗೋದು ಗಣಿನಾಡಿನ ಧೂಳು, ಬಿಸಿಲು ಮತ್ತು ಅಷ್ಟೇ ಬಿಸಿಯಾಗಿರೋ ರಾಜಕೀಯ. ಈಗ ಈ ಗಡಿನಾಡಿನ ಅಖಾಡದಲ್ಲಿ ಹೊಸದೊಂದು ಸಂಘರ್ಷ ಶುರುವಾಗಿದೆ. ಅದು ಹಳೆ ಹುಲಿ ಜನಾರ್ದನ ರೆಡ್ಡಿ ಮತ್ತು ಉದಯೋನ್ಮುಖ ನಾಯಕ ಭರತ್ ರೆಡ್ಡಿ ನಡುವಿನ ಜಿದ್ದಾಜಿದ್ದಿ. ಒಂದಾನೊಂದು ಕಾಲದಲ್ಲಿ ಬಳ್ಳಾರಿಯನ್ನೇ ಆಳಿದ್ದ ಜನಾರ್ದನ ರೆಡ್ಡಿ ಈಗ ತಮ್ಮ ಕಳೆದು ಹೋದ ಸಾಮ್ರಾಜ್ಯವನ್ನ ಮರಳಿ ಪಡೆಯಲು ಹೋರಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಯುವ ರಕ್ತದ ಭರತ್ ರೆಡ್ಡಿ ರೆಡ್ಡಿಗಳ ಭದ್ರಕೋಟೆಯಲ್ಲೇ ಸವಾಲನ್ನ ಹಾಕುತ್ತಾ ಅಬ್ಬರಿಸ್ತಾ ಇದ್ದಾರೆ. ಇದು ಕೇವಲ ಎರಡು ಪಕ್ಷಗಳ ನಡುವಿನ ಹೋರಾಟವಲ್ಲ, ಇದು ವೈಯಕ್ತಿಕ ಪ್ರತಿಷ್ಠೆ, ದಶಕಗಳ ರಾಜಕೀಯ ವೈಷಮ್ಯ ಮತ್ತು ಬಳ್ಳಾರಿಯ ಮೇಲೆ ಹಿಡಿತವನ್ನ ಸಾಧಿಸುವ ಆಧಿಪತ್ಯದ ಹೋರಾಟ. ನೀವೆಲ್ಲ ಈಗಾಗಲೇ ಜನಾರ್ದನ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರ ಇತ್ತೀಚಿನ ಬಳ್ಳಾರಿಯ ಘಟನೆ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನ ನೋಡೇ ಇರ್ತೀರಾ. ಆದರೆ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಯದ ಅಸಲಿ ಸತ್ಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಬಳ್ಳಾರಿ ಜಿಲ್ಲೆಯ ರಾಜಕೀಯ ಇತಿಹಾಸವು ಕೇವಲ ಅಧಿಕಾರಕ್ಕಾಗಿ ನಡೆಯುವ ಪೈಪೋಟಿಯಲ್ಲ, ಬದಲಾಗಿ ಅದು ನೈಸರ್ಗಿಕ ಸಂಪನ್ಮೂಲಗಳ ಮೇಲಿನ ಹತೋಟಿ, ಸಾಮಾಜಿಕ ಪ್ರಾಬಲ್ಯ ಮತ್ತು ವೈಯಕ್ತಿಕ ಪ್ರತಿಷ್ಠೆಯ ಒಂದು ಸಂಕೀರ್ಣ ಸಂಯೋಜನೆಯಾಗಿದೆ. ಈ ಸಂಘರ್ಷದ ಪ್ರಮುಖ ಕೇಂದ್ರ ಬಿಂದುವಾಗಿ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಮತ್ತು ಮಾಜಿ ಸಚಿವ ಹಾಗೂ ಗಣಿ ಉದ್ಯಮಿ ಜನಾರ್ದನ ರೆಡ್ಡಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ಈ ಇಬ್ಬರು ನಾಯಕರ ನಡುವಿನ ವೈರತ್ವವು ಕೇವಲ ಸಮಕಾಲೀನ ರಾಜಕೀಯ ಘಟನೆಗಳಿಂದ ಪ್ರೇರೇಪಿತವಾದುದಲ್ಲ, ಬದಲಾಗಿ ಇದು ದಶಕಗಳ ಹಿಂದಿನ ವ್ಯವಹಾರಿಕ ಪಾಲುದಾರಿಕೆ, ಕಾನೂನು ಸಂಕಷ್ಟಗಳಿಂದ ಉಂಟಾದ ಬಿರುಕು ಮತ್ತು ಬಳ್ಳಾರಿಯ ಗಣಿ ಸಾಮ್ರಾಜ್ಯದ ಉತ್ತರಾಧಿಕಾರಕ್ಕಾಗಿ ನಡೀತಾ ಇರುವ ಒಂದು ತೀವ್ರ ಸ್ವರೂಪದ ಯುದ್ಧವಾಗಿದೆ. ಬಳ್ಳಾರಿಯ ರಾಜಕೀಯ ಭೂಪಟದಲ್ಲಿ ಉಂಟಾಗಿರುವ ಈ ಬದಲಾವಣೆಗಳು, ಈ ಸಂಘರ್ಷಗಳು ಇಡೀ ಕರ್ನಾಟಕದ ರಾಜಕೀಯ ಸಮತೋಲನದ ಮೇಲೆ ಗಮನಾರ್ಹ ಪ್ರಭಾವವನ್ನ ಬೀರ್ತಾ ಇವೆ. ಬಳ್ಳಾರಿಯ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ 1990ರ ದಶಕದ ಕೊನೆಯಲ್ಲಿ ಮತ್ತು 2000ನೇ ದಶಕದ ಅಂದ್ರೆ 2000ನೇ ಇಸವಿಯ ಆರಂಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಉದಯವನ್ನ ಗಮನಿಸುವುದು ಅತ್ಯಗತ್ಯ. ಒಬ್ಬ ಸಾಮಾನ್ಯ ಪೊಲೀಸ್ ಪೇದೆಯ ಮಗನಾಗಿ ಬೆಳೆದ ಜನಾರ್ದನ್ ರೆಡ್ಡಿ 1999ರ ಲೋಕಸಭಾ ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಅವರ ಪರವಾಗಿ ಸೋನಿಯಾ ಗಾಂಧಿ ವಿರುದ್ಧ ನಡೆಸಿದ ಪ್ರಚಾರದ ಮೂಲಕ ರಾಷ್ಟ್ರೀಯ ಗಮನವನ್ನ ಸೆಳೆದರು. ಈ ಅವಧಿಯಲ್ಲಿಯೇ ಇವರು ಬಳ್ಳಾರಿಯಲ್ಲಿ ತಮ್ಮ ಗಣಿ ಸಾಮ್ರಾಜ್ಯವನ್ನ ಕಟ್ಟಲು ಆರಂಭಿಸಿದ್ರು. ಈ ಸಂದರ್ಭದಲ್ಲಿ ಇವರಿಗೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅಂದ್ರೆ ಭರತ್ ರೆಡ್ಡಿ ಅವರ ತಂದೆ ಇವರಂತಹ ಪ್ರಭಾವಿ ಸ್ಥಳೀಯ ನಾಯಕರ ಬೆಂಬಲವೂ ಕೂಡ ಇತ್ತು. ನಾರಾ ಮತ್ತು ಗಾಲಿ ಕುಟುಂಬಗಳ ನಡುವಿನ ಸಂಬಂಧವು ಆರಂಭದಲ್ಲಿ ಅತ್ಯಂತ ನಿಕಟವಾಗಿತ್ತು. ಇವರು ಗಣಿಗಾರಿಕೆ ವ್ಯವಹಾರಗಳಲ್ಲಿ ಪಾಲುದಾರರಾಗಿದ್ರು ಮತ್ತು ರಾಜಕೀಯವಾಗಿ ಒಂದೇ ಬಣದಲ್ಲಿ ಗುರುತಿಸಿಕೊಂಡಿದ್ರು. ನಾರಾ ಸೂರ್ಯನಾರಾಯಣ ರೆಡ್ಡಿ ಮತ್ತು ಸೂರ್ಯನಾರಾಯಣ ರೆಡ್ಡಿಯವರು ಕುರುಗೋಡು ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಶಾಸಕರಾಗಿ ಆಯ್ಕೆಯಾಗಿದ್ದಾಗಲೂ ಜನಾರ್ದನ ರೆಡ್ಡಿಯವರ ಗಣಿ ವ್ಯವಹಾರಗಳಿಗೆ ಪೂರಕವಾದ ಒಂದು ರೀತಿಯ ವಾತಾವರಣವಿತ್ತು. ಈ ಎರಡೂ ಕುಟುಂಬಗಳು ಓಬಳಾಪುರಂ ಮೈನಿಂಗ್ ಕಂಪನಿಯಂತಹ ಪ್ರಮುಖ ಉದ್ಯಮಗಳಲ್ಲಿ ಆಕ್ಟಿವ್ ಆಗಿದ್ವು. ಆದರೆ 2011ರಲ್ಲಿ ಲೋಕಾಯುಕ್ತ ವರದಿಯ ನಂತರ ಜನಾರ್ದನ್ ರೆಡ್ಡಿಯವರ ಬಂಧನ ಮತ್ತು ಇವರು ಸುಮಾರು 4 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಬೇಕಾಗಿ ಬಂದಾಗ ಬಳ್ಳಾರಿಯ ಅಧಿಕಾರ ಸಮೀಕರಣವು ಬದಲಾಯಿತು. ನ್ಯಾಯಾಲಯದ ಆದೇಶದಂತೆ ಇವರು ಬಳ್ಳಾರಿಗೆ ಪ್ರವೇಶಿಸದಂತೆ ನಿಷೇಧಕ್ಕೊಳಗಾದಾಗ ಅಲ್ಲಿ ಒಂದು ರಾಜಕೀಯ ಶೂನ್ಯತೆ ನಿರ್ಮಾಣವಾಯಿತು. ಈ ಶೂನ್ಯತೆಯನ್ನ ತುಂಬಲು ಸೂರ್ಯನಾರಾಯಣ ರೆಡ್ಡಿ ಅವರ ಪುತ್ರ ಭರತ್ ರೆಡ್ಡಿಯವರು ಸಿದ್ಧರಿದ್ರು. ಈ ಬದಲಾವಣೆಯು ಹಳೆ ಸ್ನೇಹವನ್ನ ವೈರತ್ವವಾಗಿ ಪರಿವರ್ತಿಸಿತು. ವ್ಯವಹಾರಗಳು ಹಂಚಿ ಹೋದವು ಮತ್ತು ನಾರಾ ಕುಟುಂಬವು ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುತಿಸಿಕೊಳ್ಳುವ ಮೂಲಕ ಜನಾರ್ದನ್ ರೆಡ್ಡಿಯವರ ಪ್ರಭಾವವನ್ನ ಎದುರಿಸಲು ಆರಂಭಿಸಿತು. ನಾರಾ ಭರತ್ ರೆಡ್ಡಿ ಮತ್ತು ಗಾಲಿ ಜನಾರ್ದನ್ ರೆಡ್ಡಿ ಇಬ್ಬರು ರೆಡ್ಡಿ ಸಮುದಾಯಕ್ಕೆ ಸೇರಿದ್ದವರಾಗಿದ್ರೂ ಕೂಡ ಇವರ ರಾಜಕೀಯ ಪ್ರವೇಶ ಮತ್ತು ಕಾರ್ಯವೈಖರಿ ವಿಭಿನ್ನವಾಗಿದೆ. 1990ರಲ್ಲಿ ಜನಿಸಿದ ಭರತ್ ರೆಡ್ಡಿ ಉನ್ನತ ಶಿಕ್ಷಣವನ್ನ ಪೂರೈಸಿ ನೇರವಾಗಿ ಸ್ಥಳೀಯ ಆಡಳಿತದ ಮೂಲಕ ರಾಜಕೀಯಕ್ಕೆ ಬಂದರು. 2014ರಲ್ಲಿ ಕೊರ್ಲಾಗುಂಡಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮತಗಳ ಅಂತರದಿಂದ ಜಯಗಳಿಸುವ ಮೂಲಕ ಇವರು ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದರು. ಇವರು ಕೇವಲ ಹಳೆಯ ರಾಜಕೀಯ ಪರಂಪರೆಯನ್ನ ಮುಂದುವರಿಸುವುದಷ್ಟೇ ಅಲ್ಲದೆ ಆಧುನಿಕ ಆಡಳಿತ ಶೈಲಿ ಮತ್ತು ಯುವ ಮತದಾರರನ್ನ ಸೆಳೆಯುವ ತಂತ್ರಗಳನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ. ಇನ್ನು ಭರತ್ ರೆಡ್ಡಿಯವರ ಆರ್ಥಿಕ ಶಕ್ತಿಯೂ ಸಹ ಅಗಾಧವಾಗಿದೆ. 2023ರ ಅಫಿಡವಿಟ್ ಪ್ರಕಾರ ಇವರ ಕುಟುಂಬದ ಒಟ್ಟು ಆಸ್ತಿಯ ಮೌಲ್ಯವು ಸರಿಸುಮಾರು 90 ಕೋಟಿಗಿಂತ ಹೆಚ್ಚು ಎಂದು ಹೇಳಲಾಗುತ್ತೆ. ಈ ಸಂಪತ್ತನ್ನು ಇವರು ಬಳ್ಳಾರಿಯಲ್ಲಿ ತಮ್ಮದೇ ಆದ ಒಂದು ಬಲಿಷ್ಠ ಬಣವನ್ನ ನಿರ್ಮಿಸಲು ಬಳಸಿಕೊಂಡಿದ್ದಾರೆ. ಆದರೆ ಈ ಆರ್ಥಿಕ ಬೆಳವಣಿಗೆಯು
ಇಡಿ ಕಣ್ಣು ಕೆಂಪಾಗಿಸಿದ್ದು 2024ರಲ್ಲಿ ಇವರ ನಿವಾಸಗಳ ಮೇಲೆ ದಾಳಿ ಕೂಡ ನಡೆದಿತ್ತು. ಇನ್ನು ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ಗಣಿದಣಿ ಎಂದೇ ಖ್ಯಾತಿಯನ್ನ ಪಡೆದವರು. 2008ರಿಂದ 2011ರ ಅವಧಿಯಲ್ಲಿ ಇವರು ನಡೆಸಿದ ಆಡಳಿತವನ್ನು ಬಳ್ಳಾರಿ ಗಣರಾಜ್ಯ ಎಂದು ಟೀಕಿಸಲಾಗ್ತಿತ್ತು. ಇವರು ತಮ್ಮ ಆರ್ಥಿಕ ಶಕ್ತಿ ಮತ್ತು ಪ್ರಭಾವವನ್ನ ಬಳಸಿ ಸರ್ಕಾರವನ್ನೇ ನಿಯಂತ್ರಿಸುವ ಮಟ್ಟಕ್ಕೆ ಬೆಳೆದಿದ್ರು. ಆದರೆ ಕಾನೂನು ಸಂಕಷ್ಟಗಳು ಇವರ ವೇಗಕ್ಕೆ ಬ್ರೇಕ್ ಅನ್ನ ಹಾಕಿದ್ವು. ದಶಕಗಳ ಕಾಲದ ದೇಶ ಭ್ರಷ್ಟತೆಯ ನಂತರ ಇವರು ಕಲ್ಯಾಣ ರಾಜ್ಯದ ಪ್ರಗತಿ ಪಕ್ಷ ಎಂಬ ಹೊಸ ಪಕ್ಷವನ್ನ ಕಟ್ಟಿ ಮತ್ತೆ ರಾಜಕೀಯ ಭೂಪಟಕ್ಕೆ ಮರಳಲು ಪ್ರಯತ್ನಿಸಿದ್ರು. ಆದರೆ ಜನಾರ್ದನ್ ರೆಡ್ಡಿ ಅವರ ಪ್ರಭಾವವು ಇಂದಿಗೂ ಅವರ ಅನುಯಾಯಿಗಳ ಪಡೆ ಮತ್ತು ಅವರ ಆರ್ಥಿಕ ಸಂಪನ್ಮೂಲಗಳ ಮೇಲೆ ನಿಂತಿದೆ. ಇವರು 2023ರಲ್ಲಿ ಗಂಗಾವತಿಯಿಂದ ಆಯ್ಕೆಯಾದರು. ಇವರ ಮೂಲ ಗುರಿ ಬಳ್ಳಾರಿಯ ಮೇಲಿನ ತಮ್ಮ ಹಿಡಿತವನ್ನ ಮರಳಿ ಪಡೆಯುವುದೇ ಆಗಿದೆ. ತಮ್ಮ ಪತ್ನಿ ಲಕ್ಷ್ಮೀ ಅರುಣಾ ಅವರನ್ನ ಬಳ್ಳಾರಿ ನಗರ ಕ್ಷೇತ್ರದಿಂದ ಕಣಕ್ಕಿಳಿಸುವ ಮೂಲಕ ಇವರು ನೇರವಾಗಿ ಭರತ್ ರೆಡ್ಡಿ ಅವರಿಗೆ ಸವಾಲನ್ನ ಹಾಕಿದ್ರು. ಆದರೆ ಈ ಪ್ರಯತ್ನ ವಿಫಲವಾಯಿತು. 2023ರ ಚುನಾವಣೆ ಬಳ್ಳಾರಿ ನಗರದ ಪಾಲಿಗೆ ಕೇವಲ ಒಂದು ಮತದಾನವಾಗಿರಲಿಲ್ಲ. ಅದು ಎರಡು ಕುಟುಂಬಗಳ ನಡುವಿನ ನೇರ ಹೋರಾಟವಾಗಿತ್ತು. ಈ ಚುನಾವಣೆಯಲ್ಲಿ ಭರತ್ ರೆಡ್ಡಿ ಅವರು ಸಾಧಿಸಿದ ಗೆಲುವು ಬಳ್ಳಾರಿಯಲ್ಲಿ ಗಾಲಿ ಕುಟುಂಬದ ಆಧಿಪತ್ಯಕ್ಕೆ ದೊಡ್ಡ ಹೊಡೆತವನ್ನೇ ಕೊಡ್ತು. ಈ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಮತ್ತು ಅವರ ಸಹೋದರ ಸೋಮಶೇಖರ ರೆಡ್ಡಿ ಇಬ್ಬರೂ ಕೂಡ ಭರತ್ ರೆಡ್ಡಿ ಅವರ ಎದುರು ಸೋಲನ್ನ ಕಾಣ್ತಾರೆ. ಈ ಸೋಲು ಬಳ್ಳಾರಿಯ ಮತದಾರರು ಹಳೆಯ ಶೈಲಿಯ ರಾಜಕೀಯದಿಂದ ದೂರ ಸರಿತಾ ಇದ್ದಾರೆ ಮತ್ತು ಹೊಸ ನಾಯಕತ್ವವನ್ನ ಬಯಸ್ತಾ ಇದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಯಿತು. ಭರತ್ ರೆಡ್ಡಿಯವರು ಯುವಜನರು ಮತ್ತು ಜೀನ್ಸ್ ಉದ್ಯಮದ ಕಾರ್ಮಿಕರ ಬೆಂಬಲವನ್ನ ಪಡೆಯುವಲ್ಲಿ ಯಶಸ್ವಿಯಾದರು. ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿಯವರ ಬೆಂಬಲಿಗರ ನಡುವಿನ ಸಂಘರ್ಷವು 2026ರ ಹೊಸ ವರ್ಷದ ದಿನದಂದು ಅತ್ಯಂತ ಭೀಕರ ಸ್ವರೂಪಕ್ಕೆ ತಿರುಗಿತ್ತು. ಇದು ಬ್ಯಾನರ್ ಹಚ್ಚುವ ಸಣ್ಣ ವಿಷಯಕ್ಕೆ ಆರಂಭವಾಗಿ ಅಂತಿಮವಾಗಿ ಗುಂಡಿನ ಚಕಮಕಿ ಮತ್ತು ಸಾವು ನೋವಿನಲ್ಲಿ ಅಂತ್ಯವಾಯಿತು. ಇನ್ನು ಈ ಇಬ್ಬರು ನಾಯಕರ ನಡುವಿನ ವೈರತ್ವವು ಬಳ್ಳಾರಿಯ ಅಭಿವೃದ್ಧಿಯ ಮೇಲೂ ತನ್ನದೇ ಆದ ರೀತಿಯಲ್ಲಿ ಪ್ರಭಾವ ಬೀರಿದೆ. ಭರತ್ ರೆಡ್ಡಿ ಅವರು ತಮ್ಮನ್ನು ಅಭಿವೃದ್ಧಿಪರ ನಾಯಕ ಎಂದು ಬಿಂಬಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಬಳ್ಳಾರಿಯ ಜೀನ್ಸ್ ಉದ್ಯಮವು ಸಾವಿರಾರು ಕುಟುಂಬಗಳಿಗೆ ಜೀವನೋಪಾಯವಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶದಿಂದ ಮುಚ್ಚಿಸಲ್ಪಟ್ಟಿದ್ದ ಜೀನ್ಸ್ ತೊಳೆಯುವ ಘಟಕಗಳನ್ನು ಮತ್ತೆ ಆರಂಭಿಸಲು ಭರತ್ ರೆಡ್ಡಿ ಅವರು ಸರ್ಕಾರದಿಂದ ಅನುಮತಿಯನ್ನ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ರೀತಿಯ ಅಭಿವೃದ್ಧಿ ಕಾರ್ಯಗಳ ಮೂಲಕ ಭರತ್ ರೆಡ್ಡಿ ಅವರು ಬಳ್ಳಾರಿಯ ಜನಸಾಮಾನ್ಯರ ಮನವನ್ನ ಗೆಲ್ಲಲು ಪ್ರಯತ್ನಿಸ್ತಾ ಇದ್ದಾರೆ. ಇದು ಜನಾರ್ದನ್ ರೆಡ್ಡಿ ಅವರ ಗಣಿ ರಾಜಕೀಯಕ್ಕೆ ವಿರುದ್ಧವಾದ ಹಾದಿಯಾಗಿದೆ. ನಾರಾ ಭರತ್ ರೆಡ್ಡಿ ಮತ್ತು ಗಾಲಿ ಜನಾರ್ದನ ರೆಡ್ಡಿ ನಡುವಿನ ಸಂಘರ್ಷವು ಬಳ್ಳಾರಿಯ ರಾಜಕೀಯ ಇತಿಹಾಸದ ಒಂದು ನಿರ್ಣಾಯಕ ಘಟ್ಟವಾಗಿದೆ. ಇದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ದ್ವೇಷವಲ್ಲ, ಬದಲಾಗಿ ಇದು ಬಳ್ಳಾರಿಯ ಭವಿಷ್ಯದ ಮೇಲೆ ಯಾರು ಹತೋಟಿಯನ್ನ ಹೊಂದಿರಬೇಕು ಎಂಬ ದೊಡ್ಡ ಪ್ರಶ್ನೆಯಾಗಿದೆ. ಭರತ್ ರೆಡ್ಡಿಯವರು ಅಭಿವೃದ್ಧಿ ಮತ್ತು ಯುವ ನಾಯಕತ್ವದ ಹೆಸರಿನಲ್ಲಿ ಬದಲಾವಣೆಯನ್ನ ತರಲು ಪ್ರಯತ್ನಿಸ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿಯವರು ತಮ್ಮ ಕಳೆದು ಹೋದ ಸಾಮ್ರಾಜ್ಯವನ್ನ ಮರಳಿ ಪಡೆಯಲು ಹೋರಾಡ್ತಾ ಇದ್ದಾರೆ. ಇಷ್ಟು ದಿನ ರಾಜ್ಯದ ಜನರು ಕೇವಲ ಶಾಸಕರುಗಳು ವಿಧಾನಸಭೆಯಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಮಾತಿನ ಮೂಲಕ ಜಿದ್ದಾಜಿದ್ದಿಯನ್ನ ನಡೆಸೋದನ್ನ ನೋಡ್ತಾ ಇದ್ರು. ಆದ್ರೆ ಈಗ ಬಳ್ಳಾರಿಯ ಶಾಸಕರು, ಅಲ್ಲಿನ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದೂಕನ್ನ ಪರಿಚಯಿಸಿದ್ದಾರೆ. ಬಳ್ಳಾರಿಯ ಈ ಒಂದು ಘಟನೆ ಕೇವಲ ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲದೆ ರಾಜ್ಯದ ಹಿರಿಯ ರಾಜಕಾರಣಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಆಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.